ಜೆಡಿಎಸ್ ಪಟ್ಟು ಸಡಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂತ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ. ಅವರೂ ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನು ಅವರು ಈಸಿಯಾಗಿ ಬಿಟ್ಕೊಡೋ ಅಂಥ ಕ್ಷೇತ್ರ ಏನು ಇರಲಿಲ್ಲ ಮೊದಲಿನಿಂದಾಗಲೂ. ಮಂಡ್ಯ ಅನ್ನೋದು ಒಂದು ಸವಾಲಾಗೇ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನು ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆನೆ ಯಾವ ರೀತಿ ಇದನ್ನ ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ ನಡೀತಾ ಇದೆ. ಒಂದ್ ವೇಳೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂತ 25ಕ್ಕೆ ಅಂತ ಹೇಳಿದೆ, ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದ್ರು ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡಿಂದ ನನಗೆ